ಮುಕುಂದ್ ರಾಮಸ್ವಾಮಿ ಹೊಸದಾಗಿ ನಾಯಕರಾದ ಪರಿಚಯ ಆಗ್ತದೆ ಕನ್ನಡ ಜಗತ್ತಿಗೆ. ವೆಲ್ಕಮ್ ಮುಕುಂದ್, ಒಳ್ಳೆಯದಾಗಲಿ ನಿಮಗೆ. ಆ್ಯಂಡ್ ಕೃತ್ವಿಕ್, ನಾನು ಹೊಯ್ಸಳ ಸಿನಿಮಾದಲ್ಲಿ ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರು, ಅದರಲ್ಲಿ ಕೆಲಸ ಮಾಡಿದ್ದೆ. ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದ್ದಾರೆ, ಅವರು ಕೂಡ ಒಳ್ಳೆಯದಾಗಲಿ. ನಮ್ಮ ಮಂಜುನಾಥ್ ಸರ್ ಫಸ್ಟ್ ಟೈಮ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಿ, ಒಳ್ಳೆಯದಾಗಲಿ ನಿಮಗೆ. ಇನ್ನೂ 100 ಚಿತ್ರಗಳು ಬರಲಿ, ಅದರಲ್ಲಿ ಅಟ್ಲೀಸ್ಟ್ 90 ಸಿನಿಮಾದಲ್ಲಿ ನಂಗೊಂದು ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗಲಿ. ಆ್ಯಂಡ್ ಸಿನಿಮಾ ಬಗ್ಗೆ ಈಗಲೇ ಹೇಳೋದು ಬೇಡ, ಇನ್ನೂ ಸುಮಾರು ಹಾದಿಯನ್ನು ಸವಿಸೋದಿದೆ. ಇನ್ನೂ ಒಂದು 15 ದಿವಸದಾದ್ಮೇಲೆ ಇನ್ನೊಂದು ಒಂದು ಅಚ್ಚರಿ ಬರುತ್ತೆ, ಇನ್ನೊಂದು 30 ದಿವಸ ಆದಮೇಲೆ ಇನ್ನೂ ಒಂದು ಅಚ್ಚರಿ ಬರುತ್ತೆ. ಬಟ್ ಒಂದು ಸುಮ್ಮನೆ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆಯಲ್ಲಿ ಅನುಪಮ್ ಖೇರ್, ಶಾರುಖ್ ಖಾನ್ ಒಂದು ಒಳ್ಳೆ ಒಂದು ಮಾತು ಹೇಳ್ತಾನೆ, ಮೊಹಬ್ಬತ್ ಕಾ ನಾಮ್ ಕಲ್ಬಿ ಮೊಹಬ್ಬತ್ ಬೇಟಾ ಆಜ್ ಬಿ ಇದೆ, ಅವ್ರ ಕಲ್ಬಿ ಮೊಹಬ್ಬತ್ ಇರೇಗಾ ಅಂತ. ಸೊ ಈ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಯಾವತ್ತೂ ಸಾಯ್ದಿರೋಂಥ ಒಂದು ಕಾನ್ಸೆಪ್ಟ್. ಅಂದರೆ ಎಷ್ಟೇ ಫೈಟಿಂಗ್ ಸಿನಿಮಾಗಳು ಬರಲಿ ಅಥವಾ ಏನೇ ಒಂದು ಸಸ್ಪೆನ್ಸ್ ಸಿನಿಮಾಗಳು ಬರಲಿ, ಇದು ಮಾತ್ರ ಶಾಶ್ವತವಾಗಿರುತ್ತೆ. ಆ ಪ್ರೀತಿಯನ್ನು ಇಟ್ಟುಕೊಂಡು ಹೊಸದಾಗಿ ಕಥೆಯನ್ನು ಹೇಳುವ ಪ್ರಯತ್ನವನ್ನು ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಅವರೇ ಬರೆದು ಸ್ವತಃ ನಿರ್ದೇಶನ ಮಾಡ್ತಾ ಇದ್ದಾರೆ. ನಾನು ಬಹಳ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ, ಇದನ್ನು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ನಮ್ಮ ಕೆಲಸ ಮಾಡೋದಷ್ಟೇ ನಮ್ಮದಾಗಿರುತ್ತೆ. ಯಾಕಂದರೆ ಈಗಿನ ಈ ಹೊಸ ತಂಡ ಅಥವಾ ಹೊಸ ಯೋಚನೆಗಳೇನಿದೆಯಲ್ಲ, ಅದನ್ನು ತಿಳ್ಕೊಳ್ಳೋದು ನಮಗೂ ಕುತೂಹಲ ಇದೆ. ಸೊ ಹಾಗಾಗಿ ನಾವು ಜಾಸ್ತಿ ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ. ಅಂದರೆ ಒಂದು ಏನೋ ಒಂದು ಲವ್ ಸ್ಟೋರಿ ಹೇಳಬೇಕು ಅಂದರೆ, ಸರ್ ಜಗತ್ತು ಇವಾಗ ಹೀಗಿದೆ ಸರ್, ಪ್ರೀತಿಯ ವ್ಯಾಖ್ಯಾನ ಹೀಗಿದೆ ಸರ್ ಅಂತ ಅವ್ರು ಹೇಳ್ತಾರೆ, ಅಥವಾ ಆ ಥರದೊಂದು ಕಥೆ ಮಾಡಿರ್ತಾರೆ. ಪಾತ್ರವಾಗಿ ಮಾತ್ರ ನಾವು ನಮ್ಮ ಕೆಲಸವನ್ನು ನಿಭಾಯಿಸ್ತೀವಿ. ಅದೇ ಕೂಡ ಈ ಸಿನಿಮಾದಲ್ಲೂ ಆಗಿದೆ. ಟೀಸರ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಕೃತ್ವಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮುಕುಂದ್, ಯು ಲುಕ್ ಸೋ ನೈಸ್. 3 ಶೇಡ್ಸ್ ಆರ್ ವೆರಿ ಗುಡ್. ಇದು ಹೊಸೊಬ್ರ ತಂಡ, ಬಟ್ ನನಗೆ ಶೂಟಿಂಗ್ ಕೆಲಸ ಮಾಡ್ತಿರ್ಬೇಕಾದ್ರೆ ಹೊಸೊಬ್ರು ಅಂತ ಅನಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಗೆ ಕೃತ್ವಿಕ್ ಡೈರೆಕ್ಷನ್ ಮಾಡ್ತಿದ್ರು. ಇನ್ ಎವ್ರಿಥಿಂಗ್, ಪ್ರೊಡಕ್ಷನ್ ವೈಸು ಅಷ್ಟೇ. ಮಂಜುನಾಥ್, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿದೆ ಪ್ರೊಡಕ್ಷನ್ ವೈಸು. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಇದರಲ್ಲಿ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಗಳ ಸ್ಥಾನನ ನಮ್ಮ ಮುಕುಂದ್ ಮಗನಾಗಿ ತುಂಬ್ತಾನೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು ಕ್ರಿಶ್ಚಿಯನ್ ಪಾತ್ರ ಫಸ್ಟ್ ಟೈಮ್ ಮಾಡಿರೋದು ಕ್ರಿಶ್ಚಿಯನ್ ಆಗಿ. ಥ್ಯಾಂಕ್ ಯು ಇಂಥ ಒಂದು ಕ್ರಿಶ್ಚಿಯನ್ ಪಾತ್ರ ಕೊಟ್ಟಿದ್ದಕ್ಕೆ. ಮುಕುಂದ್ ಬಗ್ಗೆ ಹೇಳಬೇಕು ಅಂದರೆ, ಎಸ್ ಟು ಬಿ ವೆರಿ ಗ್ರೇಟ್ಫುಲ್ ಟು ಹಿಸ್ ಫಾದರ್. ಅವ್ರ ಅಪ್ಪನ ಮನೆಗೆ ಬಂದಾಗ ಮಗನ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಯೂಶಲಿ ಅಪ್ಪಂದ್ರ ಮಕ್ಕಳ ಬಗ್ಗೆ ತುಂಬ ಕನಸು ಕಂಡಿರ್ತಾರೆ. ಸೊ ಆ ಒಂದು ಅವ್ರ ಕನಸನ್ನ ಬದಿಗಿಟ್ಟು ಮಗನ ಕನಸನ್ನ ನೆನ್ಸು ಮಾಡೋಕೆ ಹೊರಟಿದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಒಳ್ಳೆಯ ಜನ ಆ್ಯಕ್ಚುಲಿ. ಮೇಡಮ್ ನೀವು ಅಷ್ಟೇ. ನಾನು ಶೂಟಿಂಗಲ್ಲಿ ಸುಮ್ಮನೆ ಅವ್ರನ್ನ ನನ್ನ ಜೊತೆ ಇದ್ದಾಗ ಯಾರೊಬ್ಬರು ಅನ್ನೊಂದು ಲೇಡಿ ಬಂದಿದ್ರು. ನಾನು ಇವರು ಆರ್ಟಿಸ್ಟ್ ಅಂತ ಹೇಳಿದೆ ಕೂಡ ಫುಲ್ ಫೋಟೋನ ತಗೊತಿದ್ರು. ಒಂಥರ ಸ್ವೀಟ್ ಮೆಮೊರಿ. ಚೆನ್ನಾಗಿತ್ತು. ಈ ಚಿತ್ರ ಒಳ್ಳೇದಾಗಲಿ, ಹೊಸಬರು ತಂಡ ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇಡೀ ತಂಡಕ್ಕೆ ಗೊತ್ತಿಲ್ಲ. ಥ್ಯಾಂಕ್ ಯು. ಇಲ್ಲ, ನನ್ನ ಮನಿ ಅಂದ್ರೆ ನಾನೇ ರಿಯಲ್ ಎಸ್ಟೇಟ್ ಅದೇ ಜಮೀನ್ ಮಾರಬೇಕು, ಇದು ಜಮೀನ್ ಮಾರೇ ಮಾಡಿದ್ದೀನಿ, ಏನ್ ತೊಂದರೆ ಇಲ್ಲ. ಅದನ್ನೇ ನಾನು ದೊಡ್ಡದಾಗೇನು ನಾನು ಜಮೀನ್ ಮಾರಾಕಿದ್ದೀನಿ, ನಾನು ಸಿನಿಮಾ ಮಾಡಿದ್ದೀನಿ ಅವೆಲ್ಲ ಹೇಳಲ್ಲ. ಮಾಡಿದ್ದೀನಿ, ಇನ್ನು ಮುಂದೆ ಮಾಡುವಂಥದ್ದು ಏನು ದೇವರು ಏನು ತೊಂದರೆ ಇಲ್ಲ, ಮಾಡ್ತೀನಿ. ಅಲ್ಲ, ನಾವು ಶಕ್ತಿಯುತವಾಗಿ ಇಟ್ಕೊಂಡೇ ಸಿನಿಮಾ ಮಾಡ್ತೀನಿ. ನಂದೆಲ್ಲ ಏನು ಪಣಕ್ಕಿಟ್ಟು ಮಾಡಲ್ಲ. ನನಗೆ 50 ವರ್ಷ ಸರ್, 99ರಲ್ಲಿ ತುಂಬ ಅಧ್ಯಯನ ಮಾಡಿಬಿಟ್ಟಿದ್ದೀನಿ ನನ್ನ ಜೀವನ. ಈಗ ಹೇಳ್ತೀನಲ್ಲ, ಎಲ್ಲ ನಾನು ಶಕ್ತಿಯುತವಾಗಿ ಇಟ್ಕೊಂಡು ಸಿನಿಮಾ ಮಾಡ್ತೀನಿ. ಇಲ್ಲ ಸರ್, ಅದಕ್ಕೋಸ್ಕರ ನನ್ನ ಮದುವೆ ಮಾಡಿದ್ದೇನೆ. ನಾನು ಮಾಡಬೇಕು ಅಂದ್ಕೊಂಡಿದ್ದೆ, ಅವಕಾಶ ಸಿಗಲಿಲ್ಲ. ಇಲ್ಲ ಸರ್. ಸರ್, ಸಿನಿಮಾ ಈಗ ನಾನು ಹೇಳ್ಕೊಡೋದು, ಈ ಸಿನಿಮಾನ ನಾನು ಅದಕ್ಕೆ ಒಂದೊಂದು ಹಾಡು ಬಿಟ್ಟಾಗೂ ನಿಮಗೆ ಸಿನಿಮಾ ಅದೇ ಆ ಹಾಡಲ್ಲೇ ಹೇಳ್ಬಿಡುತ್ತೆ. ಸೀಸನ್ಸ್ ಅನ್ನೋದು 3 ಸೀಸನ್ಸ್ ಇದೆ. ಅದನ್ನು ನೀವು ನೋಡ್ಬೇಕು ಸರ್, ಸಸ್ಪೆನ್ಸ್ ಆಗಿರ್ಬೇಕು. ಇದನ್ನು ಸಿನಿಮಾ ಒಂದೊಂದು ಹಾಡು ಬಿಟ್ಟರು ಒಂದೊಂದು ಸಂದೇಶ ಕೊಡುತ್ತೆ. ಇದೇ ಸಿನಿಮಾ. ಮ್ಯೂಸಿಕ್ ನಮಗೆ ನೀವು ಎಲ್ಲಿ ಹೇಳ್ತಾರೆ ರೆಕಾರ್ಡಿಂಗ್ ಲೈವ್ ಎಲ್ಲ ಮಾಡಿ ಅಂತ ಅಂದ್ರೆ ಮತ್ತೆ ನಾವು ಕೇರಳದಲ್ಲ ಲೈವ್ ಮಾಡಿಸ್ತೀವಿ, ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟು ಮಾಡ್ತೀವಿ. ಅಂದರೆ ತುಂಬ ಪ್ಯಾಷನೇಟ್ ಆಗಿ ಮಾಡಿದ್ದಾರೆ, ಸಿನಿಮಾ ಪ್ರೀತಿ ಮಾಡಿದೆ. ಈ ಪಿಕ್ಚರ್ ಜನರು ನೋಡಿ, ನೀವು ನೋಡಿ ಸರ್ ಮಾಡಬೇಕು ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ಟೋಟಲ್ ಬಂದು 5 ಹಾಡುಗಳಿದೆ ಸರ್. 4 ಕನ್ನಡ ಹಾಡಿದೆ, 1 ಇಂಗ್ಲೀಷ್ ಸಾಂಗ್ ಮಾಡಿದೆ ಫಸ್ಟ್ ಟೈಮ್. ಅಂದರೆ ಒಂದು ಪಿಕ್ಚರ್ಗೆ ಇನ್ನೊಂದು ಪಿಕ್ಚರ್ ನಡೀತಾ ಇರುತ್ತೆ. ಅದು ಆ ಪಿಕ್ಚರ್ಗೆ ಬಂದು ಜಯತೀರ್ಥ ಡೈರೆಕ್ಟರ್ ಸಿನಿಮಾದಲ್ಲಿ ಅಲ್ಲೊಂದು ಶೂಟಿಂಗ್ ಒಂದು ಕಾನ್ಸೆಪ್ಟ್ ಇದೆ. ಅಲ್ಲಿ ನಾವು ಇಂಗ್ಲೀಷ್ ಹಾಡನ್ನು ಬಳಸ್ತೀವಿ. ಸಿನಿಮಾ ಬಗ್ಗೆನೇ
ಸಿನಿಮಾ ಮಾಡೋದು ಎಷ್ಟು ಕಷ್ಟಗಳಿದೆ ಅನ್ನೋದ್ರ ಬಗ್ಗೆ ನಾನು ಇಂಗ್ಲೀಷ್ ಹಾಡು ಮಾಡಿದೆ, ಒಂದು ಹೊಸ ಪ್ರಯತ್ನ ಅನ್ನೋದು. ಅದು ಬಿಟ್ಟರೆ ಮೆಲೋಡಿ ಹಾಡುಗಳೇ ಆಲ್ಮೋಸ್ಟ್ ಎಲ್ಲ ಇದೆ. ಕೆ ಕಲ್ಯಾಣ್ ಸರ್ ಬರೆದ ಒಂದು ಬಣ್ಣದ ಬದುಕಿವು ಅಂತ ನಮ್ಮದು ಅನನ್ಯ ಭಟ್ ಹಾಡಿದ್ದಾರೆ. ಆನಂತರ ನಮ್ಮ ಸಾಯಿ ಸರ್ವೇಶ್ವರ್ ಬರೆದರೆ ಒಂದಲ್ಲ ಒಂದು ಅನ್ನೋ ಸಾಂಗು, ಜೀವನದ ಬಗ್ಗೆ ಹೇಳುವಂಥ ಸಾಂಗು, ಅದನ್ನು ನಾನೇ ಹೇಳಿದ್ದೀನಿ. ಮತ್ತೆ ಮಳೆಯಾಗುವ ಮೊದಲೇ ಕೊನೆ ಹಿಡಿದು ಬರುವೆ, ಇದು ನಮ್ಗೆ ಎಲ್ಲರಿಗೂ ತುಂಬ ಇಷ್ಟ ಆದಂಥ ಸಾಂಗು. ನಂದು ಕೂಡ ತುಂಬ ಅಚ್ಚುಮೆಚ್ಚಿನ ಹಾಡಿದ್ದು ಸಿನಿಮಾದಲ್ಲಿ. ಪ್ರಮೋದ್ ಮರವಂತೆ ತುಂಬ ಅದ್ಭುತ ಸಾಹಿತ್ಯ ಬರೆದಿದೆ. ಅದನ್ನು ಕಲ್ಯಾಣ್ ಸರ್ ಕೇಳಿದಾಗೆ ಮರವಂತೆ ತಡ್ಕೊಳ್ಳೋದಾಗಿ ಕಾಲ್ ಮಾಡಿ ತುಂಬ ಚೆನ್ನಾಗಿ ಬರೆದಿಯಪ್ಪ ಮರವಂತೆ, ಈ ಸಾಂಗಲ್ಲಿ ಲೈಬ್ರರಿಯೆಲ್ಲ ಎಲ್ಲಿಂದ ತರ್ತೀವಿ ನೀನು ಅಂತ ಕೇಳಿದ್ರು. ನನ್ನ ಮುಂದೆ ಕಾಲ್ ಮಾಡಿದ್ರು. ಅಂದರೆ ತುಂಬ ಉತ್ಸಾಹ. ಅವ್ರು ಹೇಳ್ಬಿಟ್ರು ಅದೊಂದು ಸಾಂಗ್ ಕೇಳಿದ್ರೆ ತುಂಬ ಖುಷಿ ಆದಾಗ ಮಾತಾಡ್ಬಿಡ್ಬೇಕು, ಹೇಳ್ಬಿಡ್ಬೇಕು ಅವ್ರಿಗೆ, ಹೊಸ ಹುಡುಗರಿಗೆ ಖುಷಿ ಆಗುತ್ತೆ ಅಂತ. ಅದು ಕಲ್ಯಾಣ್ ಸರ್ ಕೂಡ ನನಗೆ ತುಂಬ ಇಷ್ಟ ಆಯ್ತು. ಅದು ಕೂಡ ನಮಗೆ ಜೈನ್ ಸರ್ ಒಂದು ಹಾಡು ನೆನಪಾಗುತ್ತೆ. ಮಿಂಚಾಗಿ ನೀನು ಬರಲು ನಿಂತಲ್ಲಿ ಮಳೆಗಾಲ, ಬೆಚ್ಚಗೆ ನಿನ್ನ ಜೊತೆಗಿರಲು ಕೂತಲ್ಲಿ ಚಳಿಗಾಲ, ವಿರಹದ ಬೇಗೆ ಸುರಲು ಎದೆಯಲ್ಲಿ ಬೇಸಿಗೆಗಾಲ ಅಂತ. ಸೊ ಬರೀ ಪ್ರೀತಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಲೈಫಲ್ಲೂ ಹಾಗೆ ಪೇಮೆಂಟ್ ಬಂದಾಗ ಮಳೆಗಾಲ ಬಂತು ಅನ್ಸುತ್ತೆ, ಪೇಮೆಂಟ್ ಖರ್ಚು ಮಾಡ್ತಾ ಮಾಡ್ತಾ ಬೆಚ್ಚಗೆ ಇರುತ್ತೆ, ಹೊಟ್ಟೆ ಅವಾಗ ಚಳಿಗಾಲ ಅನ್ಸುತ್ತೆ, ಅದೇ ಅಕೌಂಟ್ ಖಾಲಿ ಆದಾಗ ಬೇಸಿಗೆಗಾಲ ಅನ್ಸುತ್ತೆ. ಸೊ ಪ್ರತಿಯೊಂದು ಹಂತದಲ್ಲೂ ನಾವು ಈ 3 ಕಾಲಗಳನ್ನು ನಾವು ಏನು ಭೌತಿಕವಾಗಿ 3 ಕಾಲಗಳನ್ನು ನೋಡ್ತೀವಿ, ಅದರ ಮೇಲೆ ನಮ್ಮ ಇದನ್ನಷ್ಟೇ ನಮ್ಗೆ 3 ಒಂದೊಂದ್ಸತಿ ಖುಷಿಯಾಗಿದೆ ನಮ್ಮ ಮಳೆಗಾಲ ಅನ್ಸುತ್ತೆ. ಸ್ಪೆಷಲಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಾಗ ಅಯ್ಯೋ ಇದು ಬೇಸಿಗೆಗಾಲ ಅನ್ಸ್ಬಿಡುತ್ತೆ, ಅದೇ ನಾವು ಹೆಂಡತಿ ನನ್ನಂತ ಇದ್ದಾಗ ಮಳೆಗಾಲ ಅನ್ಸುತ್ತೆ. ಸೊ ಈ ಥರದ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮೊಳಗೆ ಸೀಸನ್ಸ್ಗಳು ಇದ್ದೇ ಇರುತ್ತೆ. ಸೊ ಆ ರೀತಿ ಯಾವುದೋ ಒಂದು ವಿಶೇಷವಾದ ಪ್ರಯತ್ನವನ್ನ ಈ ಕಥೆಯಲ್ಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ ಪೃಥ್ವಿಕ್ ಅವರು. ಸೊ ನಾನು ಇದಕ್ಕಿಂತ ಮುಂಚೆನೇ ಅವ್ರಿಗೆ ಈ ಸಿನಿಮಾಗಿಂತ ಮುಂಚೆ ನನಗೆ ಪರಿಚಯ ಅವರು, ನಾವೆಲ್ಲ ಮೆಸೇಜ್ ಎಲ್ಲ ಮಾತಾಡ್ತಾ ಇದ್ವಿ. ಸೊ ಒಬ್ಬ ನಿರ್ದೇಶಕ ಸಿನಿಮಾ ಗೆಲ್ಲೋದಕ್ಕಿಂತ ಮುಂಚೆ ನನ್ನ ಪ್ರಕಾರ ಅವನು ನಿರ್ಮಾಪಕರ ಮನಸ್ಸನ್ನ ಗೆಲ್ತಾರೆ ನೋಡಿ, ಅದು ತುಂಬಾ ದೊಡ್ಡ ಗೆಲುವು ಅಂತ ಭಾವಿಸ್ತೀನಿ. ಯಾಕಂದ್ರೆ ನಾವು ಇಷ್ಟೊಂದು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅವಾಗ ಸಿನಿಮಾ ನಿರ್ದೇಶಕರು ಮತ್ತು ನಿರ್ಮಾಪಕರ ಸಂಬಂಧ ಸಿನಿಮಾ ಆರಂಭದಲ್ಲಿ ಹೇಗಿರುತ್ತೆ ಅದು ಅದೇ ರೀತಿ ಅಂತಿಮದಲ್ಲಿ ಇರೋದು ತುಂಬಾ ಕಡಿಮೆ. ಬಟ್ ನಿರ್ಮಾಪಕರು ಬಂದು ನಿಂತ್ಕೊಂಡು ವೇದಿಕೆಯಲ್ಲಿ ಹೇಳ್ತಾರೆ, ಕಾರ್ತಿಕ್ ತುಂಬಾ ಇಷ್ಟವಂತ ಹುಡುಗ ಅಂತ, ಅವನು ತುಂಬಾ ಇಷ್ಟ ಅಂತ ಈ ಹಂತದಲ್ಲೂ ಹೇಳ್ತಾರೆ ಅಂದ್ರೆ ಅದು ಅವರಲ್ಲಿ ಒಂದು ಪ್ರಾಮಾಣಿಕತೆ, ಅವ್ರ ಕೆಲಸಕ್ಕೆ ತೋರಿಸಂತ ಶ್ರದ್ಧೆ, ಅವರು ಸಿನಿಮಾ ಮೇಲೆ ಇಟ್ಟಂತ ಸಿನಿಮಾ ಪ್ರೀತಿ. ಸೊ ಈ ಹಾಡು ಮಂಜುನಾಥ್ ಸರ್ ನನ್ನ ರಾಕ್ಷಸನು ನೀನ ರಕ್ಷಕನು ನೀನ ಹಾಡು ಕೇಳಿ ಅದೇ ರೈಟ್ ಹೋಗಬೇಕು ಅಂತ ಹೊಡ್ಕೊಂಡು ಬಂದಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಸರ್. ಅದಕ್ಕೋಸ್ಕರ ತುಂಬ ಹೃದಯದ ಥ್ಯಾಂಕ್ ಯು ಸರ್. ಯಾಕಂದರೆ ಎಷ್ಟೋ ವರ್ಷಗಳಿಂದ ಸುಮಾರು ಹಾಡುಗಳು ಬರ್ಕೊಂಡಿದ್ದೀನಿ. ಇಂಥ ಹಾಡುಗಳ ಗುರುತಿಸಿ ನೀವೇ ಬೇಕು ಅಂತ ಬಂದಿರೋ ಹೆಸರುಗಳಲ್ಲಿ ಬಹಳ ಕಡಿಮೆ ಹೆಸರುಗಳಿದೆ ಸರ್. ಅದರಲ್ಲಿ ನಾವು ಮುಖ್ಯವಾಗಿ ಇಷ್ಟು ಪ್ರೀತಿಯಿಂದ ಮಾತಾಡಿಸಿ ಹಾಡು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಾವು ವೀರ್ ಸರ್ ಬಗ್ಗೆ ಮಾತಾಡ್ಬೇಕು. ನಾನು ಅವ್ರ ಹಾಡುಗಳು ಎಷ್ಟೇ ಟ್ಯೂನ್ ಮಾಡಿದ್ರು ಕೂಡ ಅದು ಇದು ಎಲ್ಲೋ ಕೇಳೋ ಥರ ಬೇರೆ ಥರ ಹಂಗೆ ಏನೋ ಅನ್ಸಲ್ಲ, ಅಂದರೆ ಅಷ್ಟು ಫ್ರೆಶ್ ಆಗಿರುತ್ತೆ. ಕೇಳಿದ ತಕ್ಷಣ ಸೀದಾ ನೇರವಾಗಿ ಮನಸ್ಸಿಗೆ ಮುಟ್ಟೋ ಥರ ಇರುತ್ತೆ. ಈ ಸಿನಿಮಾಗಳಲ್ಲಿ 4 ಹಾಡುಗಳು, ನಾನು 1 ಹಾಡು ಬರೆದಿದ್ದೀನಿ, 2 ಹಾಡಿನಿಂದ ಒಂದು ಬಿಟ್ಟು ಹಾಡು ಬರೆದಿದ್ದೀನಿ. ನಮ್ಮ ಕೃತಿಕ್ ಬಗ್ಗೆ ಹೇಳೋಕೆ ನಾನು, ಅವರು ತುಂಬ ಅದ್ಭುತವಾದ ನಿರ್ದೇಶಕಗಳಲ್ಲಿ ಒಬ್ಬರು ಆಗ್ತಾರೆ ಮುಂದಿನ ದಿನಗಳಲ್ಲಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಒಳ್ಳೆಯದಾಗಲಿ ಸರ್. ನೀವು ಮುಕುಂದ್ ಸರ್ ಅಷ್ಟು ವಿನಯವಾಗಿ ಇದ್ದಾರೆ. ನಮ್ಮ ಮುಕುಂದ್ ಸರ್ ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಸಿನಿಮಾ ನೋಡಿದ್ದೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇಷ್ಟಪಡೋ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಆ ಥರ ಅಷ್ಟೊಂದು ಅದ್ಭುತವಾಗಿದೆ. ನಾನು ಜಾಸ್ತಿ ಮಾತಾಡ ಬರಲ್ಲ, ಕೈಯೆಲ್ಲ ನೋಡ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ತುಂಬ ಮನಸ್ಸಿಂದ ಹೇಳ್ತಾರೆ, ಎಲ್ರಿಗೂ ಜಾಸ್ತಿ ಒಳ್ಳೆಯದಾಗಲಿ. ವೀರ್ ಸರ್ ಅದ್ಭುತವಾದ ಕಂಪೋಸರ್ ಇದ್ದಾರೆ. ಅವರು ಇನ್ನೂ ಎತ್ತರ ಮಾಡಬೇಕು ಅನ್ನೋದು ಮನಸ್ಸಿನ ಆಸೆ. ಹಾಗಾಗಿ ಅವರು ತುಂಬ ಒಳ್ಳೆಯದಾಗಿ ಅಂತ ಬಯಸ್ತೀನಿ ಸರ್. ಈ ಮುಖಾಂತರ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಗೊತ್ತಿಲ್ಲ ಏನು ಮಾತಾಡೋದಂತ ತಪ್ಪಾದರೆ ಕ್ಷಮಿಸಿ. ಥ್ಯಾಂಕ್ ಯು ಸೊ ಮಚ್.